Hello, welcome you all to Bharatwaj Academy. My dear viewers, in the last class we discussed about how to use have. ಕಳೆದ ಸ್ಪೋಕನ್ ಇಂಗ್ಲಿಷ್ ತರಗತಿನಲ್ಲಿ ನಾವು ಹ್ಯಾವ್ ಈ ಪದವನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೌ ಟು ಯೂಸ್ ಹ್ಯಾಸನ್ನು ಯಾವ ಯಾವ ಸಂದರ್ಭಗಳಲ್ಲಿ ಹೇಗೆ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ವೆಲ್ಕಮ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ವಿಡಿಯೋಗಳನ್ನು ಪಡೆಯೋದಕ್ಕೆ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಬೆಲ್ಲೈಕನನ್ನು ಒತ್ತಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಎಸ್, ಲೈಕ್ ಆಯ್ತಲ್ಲ. ಬನ್ನಿ ನೋಡೋಣ ಹೌ ಟು ಯೂಸ್ ಹ್ಯಾಸ್. ಸೊ ನೆನ್ನೆ ಕ್ಲಾಸ್ನಲ್ಲಿ ನಾವು ನೋಡಿದ್ದೀವಿ ಹ್ಯಾವನ್ನು ಎಲ್ಲಿ ಬಳಸ್ಬೇಕಂತ. ಹಾಗೆಯೇ ಈ ಒಂದು ಸ್ಲೈಡ್ನ ನಾವು ನೋಡೋದಾದರೆ ಇದು ನಮಗೆ ತೋರಿಸುತ್ತೆ ಹ್ಯಾಸನ್ನು ಎಲ್ಲಿ ಬಳಸಬೇಕು, ಎಲ್ಲೆಲ್ಲಿ ಬಳಸಬಹುದು. ಹಿ, ಶಿ, ಇಟ್ ಆ್ಯಂಡ್ ವಿತ್ ಸಿಂಗ್ಯುಲರ್ ಸಬ್ಜೆಕ್ಟ್. ಸೊ ನಾವು ಮಾತಾಡೋ ಬರೆಯೋ ಪದಗಳಲ್ಲಿ ನಮಗೆ ಹಿ, ಶಿ, ಇಟ್ ಈ ವರ್ಡ್ಸ್ ಕಾಣಿಸ್ಕೊಂಡ್ರೆ, ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು, ಹೀಗೆ ನಾವು ಒಂದರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಹ್ಯಾಸನ್ನು ಏನು ಮಾಡ್ತೀವಿ, ನಾವು ಬಳಸ್ತೀವಿ. ಸೊ ಹಾಗಾಗಿ ಹಿ, ಶಿ, ಇಟ್ ಮತ್ತು ಸಿಂಗ್ಯುಲರ್ ಸಬ್ಜೆಕ್ಟ್ಸ್ಗಳಿದ್ದಾಗ ನಾವು ಹ್ಯಾಸನ್ನು ಬಳಸ್ತೀವಿ. ಹ್ಯಾಸ್ ಮೀನಿಂಗು ಸೇಮ್ ಹ್ಯಾವ್ ಥರನೇ ಬರುತ್ತೆ. ಅವನ ಹತ್ರ ಇದೆ, ಅವಳ ಹತ್ರ ಇದೆ, ಇಲ್ಲಿ ಅವನ ಇದೆ, ದಯವಿಟ್ಟು ಅದನ್ನು ಅವಳ ಮಾಡ್ಕೊಳ್ಳಿ, ಮತ್ತು ಅದರ ಹತ್ರ ಇದೆ. ಸೊ ಈ ರೀತಿ ಮೀನಿಂಗ್ಸು ನಮಗೆ ಬರುತ್ತೆ. ಎಸ್, ನೋಡಿ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ನಾನು ನಿಮಗೆ ತೋರಿಸ್ತೀನಿ. ಶಿ ಹ್ಯಾಸ್ ಎ ಬ್ಯೂಟಿಫುಲ್ ಡಾಲ್. ಸೊ ಅವಳ ಹತ್ರ ಒಂದು ಸುಂದರವಾದ ಗೊಂಬೆ ಇದೆ. ಸೊ ಹಂಗಾಗಿ ಇಲ್ಲಿ ಶಿ ಬಂದಿರೋದ್ರಿಂದ ನಾವು ಹ್ಯಾಸನ್ನು ಏನು ಮಾಡಿದ್ದೀವಿ, ಯೂಸನ್ನು ಮಾಡಿದ್ದೀವಿ. ಹಾಗೆಯೇ ಮುಂದೆ ನೋಡೋದಾದರೆ ಹಿ ಹ್ಯಾಸ್ ಅ ಬಿಗ್ ಹೌಸ್. ಅವನ ಹತ್ರ ಒಂದು ದೊಡ್ಡ ಮನೆ ಇದೆ. ಹಿ ಇರೋದ್ರಿಂದ ನಾವು ಹ್ಯಾಸನ್ನು ಯೂಸ್ ಮಾಡಿದ್ದೀವಿ. ಕಾರ್ ಹ್ಯಾಸ್ 4 wheels. ನೋಡಿ, ಕಾರ್ ಅನ್ನೋದು ನಮಗೆ ಇಲ್ಲಿ ಸಿಂಗ್ಯುಲರ್ ಆಬ್ಜೆಕ್ಟ್ ಆಗುತ್ತೆ. ಹಾಗಾಗಿ ಸೊ ನಮಗೆ ಇಲ್ಲಿ ಕಾರ್ ಸಿಂಗ್ಯುಲರ್ ಇರೋದ್ರಿಂದ ಹ್ಯಾಸನ್ನು ಯೂಸ್ ಮಾಡಿದ್ದೀವಿ. ಸೊ ಕಾರ್ ಹ್ಯಾಸ್ 4 wheels. ಕಾರಿಗೆ 4 ಚಕ್ರಗಳಿವೆ ಅನ್ನೋದು ಈ ಒಂದು ಸೆಂಟೆನ್ಸ್ನ ಅರ್ಥ ಆಗುತ್ತೆ. ಹಾಗೆಯೇ ಇಟ್ ಹ್ಯಾಸ್ ಅ ಬಿಗ್ ಟ್ರಂಕ್. ಈಗ ಎಲಿಫೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಎಲಿಫೆಂಟ್ ಬದಲು ನಾವು ಪ್ರನೌನ್ ಯೂಸ್ ಮಾಡೋದಾದರೆ, ಸೊ ಇಟ್ಟನ್ನು ಯೂಸ್ ಮಾಡೋದಾದರೆ ಇಟ್ ಹ್ಯಾಸ್ ಎ ಬಿಗ್ ಟ್ರಂಕ್. ಅದರ ಬಳಿ ದೊಡ್ಡದೊಂದು ಸೊಂಡಿಲಿದೆ. ಸೊ ಈ ರೀತಿ ಸಂದರ್ಭಗಳಲ್ಲಿ ನಾವು ಹ್ಯಾಸನ್ನ ಯೂಸ್ ಮಾಡ್ತೀವಿ. ಹಿ ಹ್ಯಾಸ್ ಎ ಪೆನ್, ಶಿ ಹ್ಯಾಸ್ ಎ ಬ್ಯೂಟಿಫುಲ್ ಡಾಲ್. ಸೊ ಇಟ್ ಹ್ಯಾಸ್ ಎ ಲಾಂಗ್ ನೆಕ್. ಈಗ ಜಿರಾಫೆ ಬಗ್ಗೆ ಮಾತಾಡಬೇಕಾದ್ರೆ ನಾವು ಹೇಳ್ಬೋದು. ಸೊ ಒಂದು ಪರ್ಟಿಕ್ಯುಲಾರಿಟಿ ನಮಗೆ ಸಿಕ್ಕಿದೆ, ಹಿ, ಶಿ, ಇಟ್. ಮತ್ತು ಎಲ್ಲ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಬಂದಾಗ ನಾವು ಹ್ಯಾಸನ್ನು ಯೂಸ್ ಮಾಡ್ತೀವಿ. ಎಸ್, ಮುಂದೆ ಏನಿದೆ ಅಂತ ನೋಡೋಣ. ಕ್ವೆಶ್ಚನ್ಸ್ ಬೈ ಯೂಸಿಂಗ್ ಹ್ಯಾಸ್. ಸೊ ಹ್ಯಾಸನ್ನು ಬಳಸಿ ನಾವು ಕ್ವಶನ್ಸ್ನ ಪ್ರಿಪೇರ್ ಮಾಡ್ಬೋದಾ? ಎಸ್, ವೈ ನಾಟ್, ಮಾಡಬಹುದು. ಸೊ ಹೇಗೆ ಮಾಡಬಹುದು? ಹ್ಯಾಸನ್ನು ಬಳಸಿ ನಾವು ಪ್ರಶ್ನೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಡಸ್ ಅನ್ನೋ ಆಕ್ಸಿಲರಿ ವರ್ಬ್, ಸಹಾಯಕ ಕ್ರಿಯಾಪದವನ್ನು ನಾವು ಬಳಸ್ತೀವಿ. ಈ ರೀತಿ ಸಂದರ್ಭದಲ್ಲಿ ಏನಾಗುತ್ತೆ, ಹ್ಯಾಸ್ ಬದಲಿಗೆ ನಾವು ಹ್ಯಾವ್ ಅನ್ನೋ ಪದವನ್ನು ನಿನ್ನೆ ನಾವು ಏನು ನೋಡಿದ್ವಿ, ಹ್ಯಾವ್ ಅನ್ನೋ ವರ್ಡನ್ನು ನಾವು ಸಾಮಾನ್ಯವಾಗಿ ಬಳಸ್ತೀವಿ. ಸೊ ನೋಡೋಣ ಅದಕ್ಕೆ ಸಂಬಂಧಪಟ್ಟಿರೋ ಕ್ವಶನ್ಸ್ನ. ಡಸ್ ಹಿ ಹ್ಯಾವ್ ಎ ಕಾರ್? ಸೊ ನೋಡಿ, ಇಲ್ಲಿ ಡಸ್ ಬಂದಿರೋದ್ರಿಂದ ಸೊ ನಮಗೆ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬು ಹ್ಯಾವ್ ಆಗಿ ಅದನ್ನು ನಾವು ಬಳಸ್ತೀವಿ. ಡಸ್ ಹಿ ಹ್ಯಾವ್ ಎ ಕಾರ್? ಡಸ್ ಶಿ ಹ್ಯಾವ್ ಲಾಂಗ್ ಹೇರ್? ಸೊ ಅವನ ಹತ್ರ ಬೈಕ್ ಇದೆಯಾ? ಅವಳ ಹತ್ರ ಅವಳಿಗೆ ಭಾಳ ಉದ್ದವಾದ ಕೂದಲಿದೆಯಾ? ಸೊ ಈ ರೀತಿ. ಡಸ್ ಹಿ ಹ್ಯಾವ್ ಎ ಮೊಬೈಲ್? ಅವನ ಹತ್ರ ಮೊಬೈಲ್ ಫೋನ್ ಇದೆಯಾ? ಸೊ ಈ ರೀತಿ ಸಂದರ್ಭದಲ್ಲೂ ಸಹ ನಾವು ಪ್ರಶ್ನೆ ಮಾಡಲಿಕ್ಕೆ ಇದನ್ನು ಬಳಸ್ತಾ ಹೋಗ್ತೀವಿ. ಸೊ ಎಸ್, ಇನ್ನು ಮುಂದೆ ನೋಡೋದಾದರೆ
ಇನ್ನು ಸೆಕೆಂಡ್ ಪಾರ್ಟ್ ಹ್ಯಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೆಕೆಂಡ್ ಪಾರ್ಟು. ಸೊ ಅಗೈನ್ ಹಿ ಶಿ ಇಟ್. ಸೊ ಪ್ಲಸ್ ನೋಡಿ ಹ್ಯಾಸ್ ಇದೆ, ಹಿ ಶಿ ಇಟ್ ಜೊತೆಗೆ ಪ್ಲಸ್ ಆಲ್ ಸಿಂಗ್ಯುಲರ್ ಸಬ್ಜೆಕ್ಟ್ಸು ಪ್ಲಸ್ V3 ಫಾರ್ಮ್. ಸೊ ನೆನ್ನೆನೇ ನಾನು ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ V3 ಫಾರ್ಮ್ ವರ್ಬ್ಸ್ ಹೇಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಸಿಂಗ್, ಸ್ಯಾಂಗ್, ಸಂಗ್, ರೈಟ್, ರೋಟ್, ರಿಟರ್ನ್, ಈಟ್, ಏಟ್, ಇಯನ್, ಹಿಟ್. ಸೊ ವಾಚ್, ವಾಚ್ಡ್ ಈ ರೀತಿ ಇರುತ್ತೆ. ಗಿವ್, ಗೇವ್, ಗಿವನ್ ಈ ರೀತಿ ಇರುತ್ತೆ. ಸೊ ಹ್ಯಾವ್ನ ನಾವು ಹೇಗೆ ಯೂಸ್ ಮಾಡಿದ್ವೋ IUV ಜೊತೆಗೆ ಹಾಗೆಯೇ ಹ್ಯಾಸನ್ನು ಸಹ ಅವಳು ಏನಾದರೂ ಒಂದು ಮಾಡಿದ್ದಾನೆ, ಅದು ಏನೋ ಒಂದು ಮಾಡಿದೆ ಸೊ ಅನ್ನೋ ಸಂದರ್ಭದಲ್ಲೂ ಸಹ ನಾವು ಹ್ಯಾಸ್ನ ಬಳಸ್ತೀವಿ. ಇದೂ ಸಹ ನಮಗೆ ಒಂದು ಪ್ರೆಸೆಂಟ್ ಟೆನ್ಸ್ ವರ್ಬ್ ಆಗಿರುತ್ತೆ. ಅಂದರೆ ವರ್ತಮಾನ ಕಾಲದ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಮಾತ್ರ ಹ್ಯಾಸ್ನ ಯೂಸ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ಸ್ನ ನೋಡ್ಕೊಂಬರೋಣ. ಸೊ ನಮಗೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಶಿ ಹ್ಯಾಸ್ ಸಂಗ್ ವೆಲ್, ಸಿಂಗ್, ಸ್ಯಾಂಗ್, ಸಂಗ್. ಸೊ ಕೆಲಸ ಈಗ ತಾನೇ ಮುಗಿದಿದೆ, ಸ್ವಲ್ಪ ಹೊತ್ತಿಗೆ ಮುಂಚೆ ಮುಗಿದಿದೆ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಕೆಲಸ ಆಗಿದೆ. ಹಾಗಾಗಿ ನಾವು ಶಿ ಹ್ಯಾಸ್ ಸಂಗ್ ವೆಲ್, ಅವಳು ಚೆನ್ನಾಗಿ ಹಾಡಿದ್ದಾಳೆ. ಯಾರೊಬ್ಳು ಹಾಡು ಹೇಳ್ತಾ ಇದ್ಲು ಇಷ್ಟೋ ತನಕ, ಅದನ್ನು ಸ್ಟಾಪ್ ಮಾಡಿದ್ಲು, ಆ ಹಾಡಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಶಿ ಇರೋದ್ರಿಂದ ಹ್ಯಾಸನ್ನು ನಾವು ಯೂಸ್ ಮಾಡಿದ್ದೀವಿ. ಸಿಂಗ್, ಸ್ಯಾಂಗ್, ಸಂಗ್. ರವಿ ಹ್ಯಾಸ್ ರಿಟರ್ನ್ ಎ ಲೆಟರ್. ರವಿ ನಮಗೆ ಒಂದು ಪತ್ರನ ಬರೆದಿದ್ದಾನೆ, ಯಾರಿಗೋ ಒಂದು ಪತ್ರವನ್ನು ಬರೆದಿದ್ದಾನೆ. ಸೊ ರವಿ ಒಂದು ಪತ್ರವನ್ನು ಬರೆದಿದ್ದಾನೆ. ದೇ ಹ್ಯಾವ್ ಸೆಂಟ್ ಫ್ರೂಟ್ಸ್ ಟು ಅಸ್. ಅವರು ನಮಗೆ ಹಣ್ಣುಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಈ ರೀತಿ ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ, V3 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡಿಕೊಂಡು ಹ್ಯಾಸ್ನ ಬಳಕೆಯನ್ನು ಮಾಡ್ತೀವಿ. ಓಕೆ, ಲೆಟ್ ಅಸ್ ಮೂವ್ ಆನ್. ಸೊ ಏನಿದೆ ನೋಡೋಣ. ಹ್ಯಾಸ್ನ ಬಳಸಿ ನೋಡಿ, ಹೀಗೂ ಸಹ ನಾವು ಪ್ರಶ್ನೆ ಮಾಡ್ಬೋದು. ಸೊ ಹ್ಯಾಸ್ ಶಿ ಸ್ವೆಪ್ಟ್ ದ ಫ್ಲೋರ್. ಸ್ವೀಪ್, ಸ್ವೆಪ್ಟ್. ಸೊ ಅಗೇನ್ V3 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡಿದ್ವಿ. ಅವಳು ನೆಲ ಗುಡಿಸಿದಳ, ನೆಲವನ್ನು ಕ್ಲೀನ್ ಮಾಡಿದಳ. ಹ್ಯಾಸ್ ಇಟ್ ರೈನ್ಡ್ ಹಿಯರ್. ಇಲ್ಲಿ ಮಳೆ ಆಗಿದೆಯಾ ಇವತ್ತು ಅಂತ ಕೇಳಬೇಕಾದ್ರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಹ್ಯಾಸ್ ಇಟ್ ರೈನ್ಡ್ ಹಿಯರ್. ಹ್ಯಾಸ್ ದಿನೇಶ್ ಕಾಲ್ಡ್ ಯು. ದಿನೇಶ್ ಏನಾದರೂ ನಿನಗೆ ಕಾಲ್ ಮಾಡಿದ್ನಾ? ಸೊ ಈ ರೀತಿ ಸಂದರ್ಭದಲ್ಲೂ ಸಹ ನಾವು ಹ್ಯಾಸನ್ನು ಬಳಸ್ತಾ ಹೋಗ್ತೀವಿ ನೋಡಿ. ಇನ್ನು ನೆಗೆಟಿವ್ ಸ್ಟೇಟ್ಮೆಂಟ್ಸ್ನ ಹೇಳೋದಕ್ಕೆ ಹ್ಯಾಸಂಟ್ ಹಿ ಕಮ್ ಟುಡೇ. ಹ್ಯಾಸಂಟ್ ನಾನು ಅದನ್ನು ಶಾರ್ಟ್ ಫಾರ್ಮ್ನಲ್ಲಿ ಬಳಸಿದ್ದೀನಿ. ಅಂದರೆ ಅದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹ್ಯಾಸ್ ನಾಟ್ ಆಗುತ್ತೆ. ಸೊ ನಾವು ಶಾರ್ಟ್ ಫಾರ್ಮ್ನಲ್ಲಿ ಅದನ್ನು ಬಳಸಿದ್ದೀನಿ. ಸೊ ಹ್ಯಾಸಂಟ್ ಹಿ ಕಮ್ ಟುಡೇ, ಅವನಿವತ್ತು ಬಂದಿಲ್ವಾ? ಈಗ ಸ್ಕೂಲ್ ಇರ್ಬೋದು, ಆಫೀಸ್ ಇರ್ಬೋದು. ಸೊ ಈ ರೀತಿ ಸಂದರ್ಭದಲ್ಲಿ ನಾವು ಕೇಳ್ಬೋದು, ಹ್ಯಾಸಂಟ್ ಹಿ ಕಮ್ ಟುಡೇ, ಅವನು ಅಥವಾ ಅವರು ಇವತ್ತು ಬಂದಿಲ್ವಾ ಸ್ಕೂಲ್ಗೆ, ಬಂದಿಲ್ವಾ ಆಫೀಸ್ಗೆ. ನೆಕ್ಸ್ಟ್, ಹ್ಯಾಸಂಟ್ ಹಿ ಹ್ಯಾಡ್ ಇಸ್ ಬ್ರೇಕ್ಫಾಸ್ಟ್. ಅವನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಇನ್ನೂ ತಿಂದಿಲ್ವಾ, ಅವನು ಇನ್ನೂ ಟಿಫನ್ ಆಗಿಲ್ವಾ. ಸೊ ಈ ರೀತಿ ಕೇಳ್ಬೋದು. ಹ್ಯಾಸಂಟ್ ಶಿ ನಾಟ್ ಇನ್ವೈಟೆಡ್ ಟು ದ ಪಾರ್ಟಿ. ಅವಳು ನಿನ್ನ ಪಾರ್ಟಿಗೆ ಬಾ ಅಂತ ಕರೆದಿಲ್ವಾ. ಸೊ ಯಾಕೆ ಕರೆದಿಲ್ಲ? ಎಸ್, ದೀಸ್ ಆರ್ ಆಲ್ ದಿ ಥಿಂಗ್ಸ್ ಟು ಡಿಸ್ಕಸ್ regarding how to make has or has not in negative as well as ಪಾಸಿಟಿವ್ ಫಾರ್ಮ್. ಸೊ ಇದಿಷ್ಟು ಹ್ಯಾಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ ಆಗಿದೆ. ನೀವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ಎಕ್ಸಾಂಪಲ್ಸ್ನ ಬರೆದ್ರೆ ಅಥವಾ ನೋಡಿದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಹ್ಯಾಸ್ ಮತ್ತು ಹ್ಯಾವ್ ಅಂದರೆ ಏನಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.